ನಮ್ಮಲ್ಲಿ ಸರ್ಕಾರದ ಫೀಸ್ ಇದೆ. ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ಅನ್ನೋದು ಒಂದಿದೆ, ಟೀಚರ್ಸ್ ವೆಲ್ಫೇರ್ ಫಂಡ್, ಸ್ಟೂಡೆಂಟ್ಸ್ ವೆಲ್ಫೇರ್ ಫಂಡ್ ಅಂತ. ಆ ಸ್ಟೂಡೆಂಟ್ಸ್ ವೆಲ್ಫೇರ್ ಫಂಡಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ತೆಗೆದು ಯಾರ್ಯಾರು ಆಯಾ ವರ್ಷದಲ್ಲಿ, ಅಂದರೆ ಕಳೆದ ವರ್ಷಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷದ 10ನೇ ತರಗತಿ, ಕಳೆದ ವರ್ಷದ 9ನೇ ತರಗತಿ, ಕಳೆದ ವರ್ಷದ 8ನೇ ತರಗತಿ ಓದಿ ಅತಿ ಹೆಚ್ಚು ಅಂಕ ಗಳಿಸಿದವ್ರಿಗೆ ಅದರ ಪ್ರಮಾಣವನ್ನು ಕೊಡ್ಬೋದು. ಆ ರೀತಿ ಫಸ್ಟ್ ಬಂದವ್ರಿಗೆ ಎರಡೆರಡು ಮಾಧ್ಯಮದಲ್ಲಿ, ಫಸ್ಟ್ ಬಂದವ್ರಿಗೆ ಸೆಕೆಂಡ್ ಬಂದವ್ರಿಗೆ ನಾವು ಅಲ್ಲಿ ಬರ್ಬೋದಂಥ ಅಮೌಂಟನ್ನು ಕೊಡ್ತಾ ಇದ್ದೀವಿ. ಆ ಹುಡುಗರು ಇಲ್ಲಿದ್ದರೆ ಇಸ್ಕೋಬೋದು. ಹೆಸರುಗಳು ಓದ್ಬಿಡ್ತೀನಿ, ಇದ್ದರೆ ಇಲ್ಲಿ ಇಸ್ಕೊಳ್ಳಿ, ಇಲ್ಲದೆ ಅದು ಸ್ಕೂಲಲ್ಲಿರುತ್ತೆ, ಹೆಡ್ ಮಾಸ್ಟರ್ ಹತ್ರ ತೊಗೋಬೋದು. 10ನೇ ತರಗತಿ ಕನ್ನಡ ಮಾಧ್ಯಮ ಧನುಷ್ ದ್ವಿತೀಯ ಸ್ಥಾನದಲ್ಲಿದ್ದಾನೆ. 10ನೇ ತರಗತಿ ಕನ್ನಡ ಮಾಧ್ಯಮ ಮಹೇಶ್ ಪ್ರಥಮ ಸ್ಥಾನದಲ್ಲಿದ್ದಾನೆ. ಹಾಗೆಯೇ 9ನೇ ತರಗತಿ ಕನ್ನಡ ಮಾಧ್ಯಮ ತೀರ್ಥ ದ್ವಿತೀಯ ಸ್ಥಾನದಲ್ಲಿ. ಅವ್ರು ಯಾರು ಇದ್ರೆ ಇಲ್ಲಿ ಬರ್ತೀನಿ ಅಂದರೆ ಕೊಡ್ಬೋದು. ಹಾಗೆಯೇ 9ನೇ ತರಗತಿ ಕನ್ನಡ ಮಾಧ್ಯಮ ನಮ್ಮ ನವ್ಯಶ್ರೀ ಪ್ರಥಮ ಸ್ಥಾನದಲ್ಲಿದ್ದಾಳೆ. 8ನೇ ತರಗತಿ ಕನ್ನಡ ಮಾಧ್ಯಮ ಅರ್ಜುನ್ ದ್ವಿತೀಯ ಸ್ಥಾನ. 8ನೇ ತರಗತಿ ಕನ್ನಡ ಮಾಧ್ಯಮ ಮನೋಜ್ ಪ್ರಥಮ ಸ್ಥಾನ. 10ನೇ ತರಗತಿ ಆಂಗ್ಲ ಮಾಧ್ಯಮ ತನುಷ್ ದ್ವಿತೀಯ ಸ್ಥಾನ. 10ನೇ ತರಗತಿ ಆಂಗ್ಲ ಮಾಧ್ಯಮ ಯಶಸ್ವಿನಿ ಪ್ರಥಮ ಸ್ಥಾನ. 9ನೇ ತರಗತಿ ಆಂಗ್ಲ ಮಾಧ್ಯಮ ಸ್ವಾತಿ ದ್ವಿತೀಯ ಸ್ಥಾನ. 9ನೇ ತರಗತಿ ಆಂಗ್ಲ ಮಾಧ್ಯಮ ನೂರ್ ಫಾತಿಮಾ ಪ್ರಥಮ ಸ್ಥಾನ. 8ನೇ ತರಗತಿ ಆಂಗ್ಲ ಮಾಧ್ಯಮ ಶಶಾಂಕ್ ಎಸ್ಎ ದ್ವಿತೀಯ ಸ್ಥಾನ. 8ನೇ ತರಗತಿ ಆಂಗ್ಲ ಮಾಧ್ಯಮ ಸಂಜನಾ ಪ್ರಥಮ ಸ್ಥಾನ. ಇವರೆಷ್ಟು ಜನ ಇದ್ದಾರೆ? ಅವ್ರು ಎಷ್ಟು ಜನದಲ್ಲಿ ಎಷ್ಟು ಜನಕ್ಕೆ ಬಂದಿರ್ತಾರೆ? ವೆಂಕಟೇಶ್, ನೀವು ಕೊಟ್ಟುಬಿಡಿದ್ದಾರೆ, ನೀವು ತಗೊಳ್ಳಿ, ಇದು ಕೊಡಿ, ಉಳಿದಿರೋರು ನೀವು ಇಟ್ಕೊಂಡಿರಿ, ಕೊಡೋಕ್ಕಾಗತ್ತೆ.